ಹಾಯ್ ಹಲೋ ಎಲ್ಲರಿಗೂ ನೀವು ನೋಡ್ತಾ ಇರೋ ಶಂಕರ್ ಅಷ್ಟಲ್ ಯೂಟ್ಯೂಬ್ ಚಾನಲ್. ಸೊ ನಿಮಗೇನಾದ್ರು ಟೈಮ್ ಇಲ್ಲ ಅಂದರೆ ಈ ವಿಡಿಯೋನ ಸೇವ್ ಮಾಡಿಕೊಂಡು ಆಮೇಲೆ ಬಂದು ನೋಡಿ. ನೀವು ವಿಡಿಯೋನೆಲ್ಲೂ ಸ್ಕಿಪ್ ಮಾಡಲೇಬಾರ್ದು. ಸ್ಕಿಪ್ ಮಾಡಿದ್ರೆ ಅಂದರೆ ನಿಮಗೆ ಏನು ಹೆಲ್ಪ್ ಇಲ್ಲ, ಎಕ್ಸಾಮಲ್ಲಿ ಏನು ಹೆಲ್ಪ್ ಆಗೋಲ್ಲ. ಈ ವಿಡಿಯೋನ ಕೊನೆ ತನಕ ನೋಡಿ, ಇಂಟಿಗ್ರೇಷನಲ್ಲಿ ಔಟ್ ಆಫ್ ಔಟ್ ತೊಗೊಂಡೋಗಿ. ಸೊ ಏನಪ್ಪ ಅಂದರೆ ನಿಮ್ಮ ಸೆಕೆಂಡ್ PUC ಮ್ಯಾಥ್ಸಲ್ಲಿ ಎರಡೇ ಟಾಪಿಕ್ ಡಿಫಿಕಲ್ಟ್ ಅನ್ಸೋದು, ಒಂದು ಡಿಫ್ರೆನ್ಷಿಯೇಷನು, ಇಂಟಿಗ್ರೇಷನ್ನು. ಸೊ ಅದರಲ್ಲೂ ಇಂಟಿಗ್ರೇಷನ್ ತುಂಬ ಟಫ್ ಇರುತ್ತೆ ಸಮ್ ಸ್ಟೂಡೆಂಟ್ಗಳಿಗೆ. ಸೊ ನಾನು ಲಾಸ್ಟ್ ಇಯರ್ 99 ಸ್ಕೋರ್ ಮಾಡಿದ್ದೆ ಮ್ಯಾಥ್ಸಲ್ಲಿ. ಸೊ ಅದರಲ್ಲಿ ಇಂಟಿಗ್ರೇಷನಲ್ಲಿ ಇದೇ PDF ರೆಫರ್ ಮಾಡ್ಕೊಂಡು ಹೋಗಿದೆ. ಇದೇ PDF ನಿಮಗೆ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಈ PDF ಅಲ್ಲಿ ತುಂಬ ಕ್ವಶನ್ ಇದ್ದಾವೆ. ಸೊ ಅದರಲ್ಲೇ ನಾನು ಇಂಪಾರ್ಟೆಂಟ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಎಕ್ಸಾಮ್ ಹೆಂಗಾದರೂ ಮುಗೀತು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನೂ ಉಪಯೋಗ ಇಲ್ಲ ಅಂದ್ಕೋಬೇಡಿ. ಸೊ ನಾನು ಲಾಸ್ಟ್ ಇಯರ್ 1 ಮಂತಲ್ಲೇ ಓದಿ KCETಯಲ್ಲಿ 10K ರ್ಯಾಂಕ್ ತೊಗೊಂಡಿದ್ದೆ, ಅದು ವಿತೌಟ್ ಕೋಚಿಂಗು. ಸೊ ಅದಕ್ಕೆ ಯಾವ್ಯಾವ ರಿಸೋರ್ಸಸ್ಸು, ಯಾವ್ಯಾವ ಬುಕ್ಸ್, ಯಾವ ಯೂಟ್ಯೂಬ್ ಚಾನಲ್ ರೆಫರ್ ಮಾಡಿದೆ ಅಂತ ಎಲ್ಲ ವೀಡಿಯೋ ಯೂಟ್ಯೂಬ್ ಚಾನಲ್ ಹಾಕ್ತಾ ಹೋಗ್ತೀನಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಹೋದರೆ ಇಂಟಿಗ್ರೇಷನ್ PYQ ಇದು ಲಾಸ್ಟ್ 10 ಇಯರ್ಸ್ನ ಅನಲೈಸ್ ಮಾಡಿ ಒಂದು PDF ಹಾಕಿದ್ದೀನಿ. ಇದೇ PDF ಲಾಸ್ಟ್ ಇಯರ್ ರೆಫರ್ ಮಾಡ್ಕೊಂಡು ಹೋಗಿರೋಂಥದ್ದು. ಸೊ ಫಸ್ಟಿಗೆ 1 ಮಾರ್ಕ್ಸ್ MCQ and ಫಿಲ್ ಇನ್ ದ ಬ್ಲ್ಯಾಂಕ್ಸು. ಸೊ 2014 ಹಾಕಿದ್ದೇನೆ, ಬಟ್ 2014 MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರಲಿಲ್ಲ, ಡೈರೆಕ್ಟ್ 1 ಮಾರ್ಕ್ಸಿಗೆ ಕ್ವಶನ್ ಕೇಳೋರು. ಬಟ್ ಅವನು ಕೂಡ ಹಾಕಿದ್ದೀನಿ, ಯಾಕಂದರೆ ಡೈರೆಕ್ಟಾಗಿ ಅವನ್ನೇ ಕೇಳ್ಬೋದು ಅಂತ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ MCQ ಅಲ್ಲಿ ಎಲ್ಲ ನೋಡ್ಕೊಂಡು ಹೋಗಲೇಬೇಕು ನೀವು, ಇದೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಇವೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ, ಎಲ್ಲ ಒಮ್ಮೆ ಪ್ರಾಕ್ಟೀಸ್ ಮಾಡಿಬಿಡಿ. ಈಸಿಯಾಗಿ ನೀವು 1 ಮಾರ್ಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಸಾಲ್ವ್ ಮಾಡ್ಬೋದು. ಇನ್ನು 2 ಮಾರ್ಕ್ಸ್ ಬಂದು 2 ಮಾರ್ಕ್ಸ್ ನಾವು ಕೊಟ್ಟಿದ್ದೀನಿ ನೋಡಿ ಕ್ವಶನ್ಸ್ ಕೂಡ. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ತಾ ಹೋಗಿ. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಬಂದು ಸೆಕೆಂಡ್ ಒಂದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2014 ಕೇಳಿರುವಂಥದ್ದು. 5th ಒನ್ನು, ಹಾಗೆ 6th ಒನ್ನು, 7th ಒನ್ನು, 9th ಒನ್ನು. ಸೊ ಅದೇ ರೀತಿ ಮುಂದೆ ಹೋಗ್ತಾ ಹೋದರೆ ಇದರಲ್ಲಿ 9th, 13th, 14th, 15th 3 ನೋಡ್ಕೊಂಡು ಹೋಗಿರಿ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ನೋಟ್ ಮಾಡ್ಕೊಂಬಿಡಿ. ಅಷ್ಟು ಸಾಲ್ವ್ ಮಾಡಿದರೆ ಸಾಲ್ವ್ ಮಾಡಿ, ಬಟ್ ಆಗಲಿಲ್ಲ ನಾನು ಹೇಳೋವಂಥ ಕ್ವಶನ್ ಸಾಲ್ವ್ ಮಾಡ್ಕೊಂಡು ಹೋಗಿರಿ. ನಿಮಗೆ ಬೇರೆ ಕ್ವಶನ್ಸ್ ಕೂಡ ಹೆಲ್ಪ್ ಆಗುತ್ತೆ ಅದನ್ನು. ಸೊ 17th ಒಂದು, 19th ಒಂದು, ಅದೇ ರೀತಿ 22 ಒಂದು, 21 ಒಂದು, 23 ಒಂದು, 25 ಒಂದು, 26 ಒಂದು. ಸೊ ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗಿರಿ. ಅದೇ ರೀತಿ 26, 30 ಹಾಗೆ 31 ಈ 3 ಕ್ವಶನ್ ಸಾಲ್ವ್ ಮಾಡ್ಕೊಳ್ಳಿ. ಈ ಉಳಿದಿರೋ ಕ್ವಶನ್ಸ್ಗಳು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡಿ. ಇಲ್ಲ ಆಗಲ್ಲ ಅಂದರೆ ನಾನು ಕೊಟ್ಟಿರೋ ಕ್ವಶನ್ಸ್ಗಳು ಸಾಲ್ವ್ ಮಾಡ್ಕೊಂಡು ಹೋಗಿ. ಸೊ ಇಷ್ಟು ಸಾಲ್ವ್ ಮಾಡಿದರೆ ನೀವು ಆ ಕ್ವಶನ್ಸು ಕೂಡ ಪ್ರಯತ್ನ ಪಡ್ಬೋದು ಎಕ್ಸಾಮಲ್ಲಿ. ಸೊ 3 ಮಾರ್ಕ್ಸ್ ಕ್ವಶನ್ ಬಂದರೆ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ 7th ಒನ್, 8th ಒನ್, 9th ಒನ್, ಒಂದು ಇದ್ದೇ ಇರುತ್ತೆ, ಗ್ಯಾರಂಟಿ ಇಟ್ಕೊಂಬಿಡಿ. ಸೊ ಇನ್ನು ಬಿಟ್ಟರೆ ಎಲ್ಲವೂ ನೋಡ್ಕೊಂಡು ಹೋಗಿರಿ, ಪ್ರಯತ್ನ ಪಡಿ. ಹಾಗೆ 11th ಒಂದು ನೋಡ್ಕೊಳ್ಳಿ. ಸೊ ಇವೆಲ್ಲ 3 ಮಾರ್ಕ್ಸ್ ಕ್ವಶನ್ನು. ಇದರಲ್ಲಿ ಇಂಪಾರ್ಟೆಂಟ್ ಬಂದರೆ 24, 26 ಒಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದರೆ 5 ಮಾರ್ಕ್ಸ್ ನಾವೆಲ್ಲ ಫಾರ್ಮುಲಾ ಬೇಸ್ ಕ್ವಶನ್ಸ್ಗಳು. ಫಾರ್ಮುಲಾ ನೆನ್ಪಿಡಲೇಬೇಕು, ಫಾರ್ಮುಲಾ ನೀವು ಮಾಡಲೇಬೇಕು. ಇದರಲ್ಲಿ ಎಲ್ಲವೂ ಇಂಪಾರ್ಟೆಂಟೇ, ಇವೇ ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ. ಎಲ್ಲವೂ ಒಮ್ಮೆ ಗ್ಲಾನ್ಸ್ ಮಾಡ್ಕೊಳ್ಳಿ, ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಸಾಕು. ಸೊ ಇನ್ನು 6 ಮಾರ್ಕ್ಸ್ ಕ್ವಶನ್ ಬಂದರೆ 6 ಮಾರ್ಕ್ಸ್ ಕೂಡ ಡಿರೈವೇಷನ್ ಕೊಡ್ತಾರೆ. ಡಿರೈವೇಷನ್ಸು ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಈಸಿಯಾಗಿರುತ್ತೆ. ಡಿರೈವೇಷನ್ನ ಕರೆಕ್ಟಾಗಿ ಓದ್ಕೊಂಡು ಹೋಗಿ. ಎಸ್ಪೆಷಲಿ 3rd ಡಿರೈವೇಷನ್ ಅಂತೂ ಪ್ರತಿ ವರ್ಷ ಬರುತ್ತೆ, ಈ ವರ್ಷ ಬರೋ ಸಾಧ್ಯತೆ ಇದೆ. ಹಾಗೆ 5th ಕ್ವಶನ್ ಒಂದು, ಇವೇ ನೋಡ್ಕೊಂಡು ಹೋಗಿ ಈಸಿಯಾಗಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಸೊ ಅಷ್ಟು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡಿ. ಈ PDF ನಾನು ವಾಟ್ಸಪ್ ಚಾನಲ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ, ಎಲ್ಲವೂ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಷ್ಟು ಟಾರ್ಗೆಟ್ ಮಾಡ್ತಾಯಿರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ. ಎಷ್ಟು ವಿಡಿಯೋಸ್ ಸಿಗೋಣ. ಥ್ಯಾಂಕ್ ಯು.